ಹಲವು ಸಮಯಗಳಿಂದ ಪ್ರೀತಿಯಲ್ಲಿದ್ದ ತಾರಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಬಂಧನ ಮತ್ತು ಸಂಗೀತ ಸಂಯೋಜಕ ಪಾಲಶ್ ಮುಚ್ಚಳ್ ಭಾನುವಾರ ಅಂದರೆ ನವೆಂಬರ್ 23ರಂದು ವೈವಾಹಿಕ ಜೀವನಕ್ಕೆ ಅಡಿಯಿಡಬೇಕಾಗಿತ್ತು. ಆದರೆ ವಿವಾಹ ಸಮಾರಂಭವನ್ನು ಹಠಾತ್ ಮತ್ತು ದುಃಖಕರ ಕೌಟುಂಬಿಕ ತುರ್ತು ಪರಿಸ್ಥಿತಿಯ ಕಾರಣದಿಂದ ಮುಂದೂಡಲಾಗಿದೆ. ಸಾಂಗ್ಲಿಯ ಸಾಮೋಲ್ಡ್ನಲ್ಲಿರುವಂತಹ ಮಂದಾನ ಫಾರ್ಮ್ ಹೌಸ್ನಲ್ಲಿ ವಿವಾಹದ ಸಿದ್ಧತೆಗಳು ನಡೆಯುತ್ತಿರುವಾಗ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಮಂದಾನ ಅವರಿಗೆ ಹೃದಯಾಘಾತವಾಗಿದೆ ಎಂದು ಸ್ಮೃತಿ ಅವರ ವ್ಯವಹಾರ ವ್ಯವಸ್ಥಾಪಕ ತುಹಿನ್ ಮಿಶ್ರಾ ಅವರು ದೃಢಪಡಿಸಿದ್ದಾರೆ. ಆರಂಭಿಕ ಹಂತದಲ್ಲಿ ಮಾಧ್ಯಮ ವರದಿ ಪ್ರಕಾರ ಮಂದಾನ ಕುಟುಂಬದೊಂದಿಗೆ ನಿಕಟ ಸಂಬಂಧ ಹೊಂದಿದ ವ್ಯಕ್ತಿಗೆ ಹೃದಯಾಘಾತವಾಗಿದೆ ಅನ್ನಲಾಗಿತ್ತು. ಇದೀಗ ಹೃದಯಾಘಾತವಾಗಿರುವುದು ಸ್ಮೃತಿ ಅವರ ತಂದೆಗೆ ಎಂದು ಗೊತ್ತಾಗಿದೆ. ಇನ್ನು ಶ್ರೀನಿವಾಸ್ ಅವರನ್ನ ತಕ್ಷಣವೇ ಸಾಂಗ್ಲಿಯ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮತ್ತು ಅಲ್ಲಿ ಅವರನ್ನ ಪ್ರಸ್ತುತ ತುರ್ತು ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ಕುಟುಂಬ ಆಪ್ತ ಮೂಲಗಳು ದೃಢಪಡಿಸಿದವು. ಕಳೆದ ಕೆಲ ದಿನಗಳಿಂದ ಅವರ ವಿವಾಹ ಪೂರ್ವ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ಶನಿವಾರ ಕೂಡ ರಾತ್ರಿ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮೃತಿ ಹಾಗೂ ಪಾಲಶ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಕೂಡ ಎಲ್ಲರ ಗಮನ ಸೆಳೆಯುತ್ತಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ತಂದೆಯ ಆರೋಗ್ಯ ಸಮಸ್ಯೆಯಿಂದ ಮದುವೆ ಮುಂದೂಡಲಾಗಿದೆ. ಸದ್ಯ ಮದುವೆ ಯಾವಾಗ ನಡೆಯಲಿದೆ ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.